ಟ್ರಾಫಿಕ್ಗೆ ಪರಿಹಾರ, ಹಸಿರಿಗೆ ಸಂಚಕಾರ, ಸರ್ಕಾರ ಪರಿಸರವಾದಿಗಳ ಸಂಘರ್ಷ. ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡ್ವಾ? ನ್ಯೂಸ್ 18 ವಿಭಿನ್ನ ಅಭಿಯಾನ. ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡ್ವಾ? ನ್ಯೂಸ್ 18 ಅಭಿಯಾನಕ್ಕೆ ಒಳ್ಳೆ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ 15 ಸ್ಥಳಗಳಲ್ಲಿ ವೋಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಜನರ ಅಭಿಪ್ರಾಯವನ್ನ ಪಡೆಯಲಾಗ್ತಾ ಇರುವಂತದ್ದು. ಈ ಒಂದು ನ್ಯೂಸ್ 18 ಅಭಿಯಾನಕ್ಕೆ ಬಿಗ್ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಬಟ್ 15 ಸ್ಥಳಗಳಲ್ಲಿ ವೋಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3ರ ತನಕ ವೋಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ನೀವು ಬನ್ನಿ, ವೋಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಿಮ್ಮ ಅಭಿಪ್ರಾಯಕ್ಕೆ ನ್ಯೂಸ್ 18 ನಲ್ಲಿ ವೇದಿಕೆಯನ್ನ ಕಲ್ಪಿಸಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಲೋಕೇಶ್, ಯಾವ ರೀತಿಯಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಈ ಒಂದು ಅಭಿಯಾನಕ್ಕೆ? ಎಸ್ ಪೃಥ್ವಿ, ಬೆಳಗ್ಗೆ 8 ಗಂಟೆಯಿಂದ ನ್ಯೂಸ್ 18 ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಎಂಬುವಂತ ಅಭಿಯಾನ ನಡೆಸ್ತಿದೆ. ಸಾಕಷ್ಟು ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಸಿಗ್ತಿದೆ ಅಂತ ಹೇಳ್ಬೋದು. ಬಹಳಷ್ಟು ಜನ ಈ ಒಂದು ನಿಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇನ್ನು ನಮ್ಮ ಜೊತೆಗೆ ಈಗ ಮತದಾನ ಮಾಡೋದಕ್ಕೆ ಬರ್ತಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಅವರ ಬಳಿ ಕೂಡ ಕೇಳೋಣ. ಮೇಡಮ್, ನಿಮಗೆ ಸ್ಟೀಲ್ ಬ್ರಿಡ್ಜ್ ಬೇಕಾಗಿತ್ತಾ? ಬೇಡ ಸರ್, ಬೇಡ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಖಂಡಿತ ಬೇಡ ಖಂಡಿತ ಬೇಡ. ಸೊ ಇಲ್ಲಿ ಬಂದಿರತಕ್ಕಂಥ ಬಹುತೇಕ ಮತದಾರರೇನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ನಮಗೆ ಸ್ಟೀಲ್ ಬ್ರಿಡ್ಜ್ ಬೇಡ ಅಂತಾನೆ ಹೇಳ್ತಿದ್ದಾರೆ. ಇದೇ ರೀತಿಯ ಸಾಕಷ್ಟು ಜನ ಕೂಡ ಉತ್ಸುಕತೆಯಿಂದ ಬಂದು ಒಂದು ಮತದಾನ ಮಾಡ್ತಿದ್ದಾರೆ. ಇವತ್ತು ಸಂಜೆ 3 ಗಂಟೆ ತನಕ ಕೂಡ ಈ ಕೆನೋಪಿ ಇಲ್ಲೇ ಇರುತ್ತೆ. ಮತ್ತೆ ನ್ಯೂಸ್ 18 ಎಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸುವಂತ ಒಂದು ಪ್ರಯತ್ನ ಕೂಡ ನಡೀತಿದೆ. ಇದೇ ಒಂದು ರೀತಿಯಲ್ಲಿ ನೋಡೋದಾದ್ರೆ ಕಾವೇರಿ ಜಂಕ್ಷನ್ ನಲ್ಲಿ ಒಂದು ಮತದಾನ ಒಂದು ಅಭಿಪ್ರಾಯ ಸಂಗ್ರಹ ನಡೀತಿದೆ. ಅದೇ ರೀತಿ 13 ಕಡೆ ಬೆಂಗಳೂರಿನ ವಿವಿಧ ಭಾಗ ಏನು ಚಾಳುಕ್ಯ ಸರ್ಕಲ್ ನಿಂದ ಹೆಬ್ಬಾಳ ತನಕ ಸಾಕಷ್ಟು ಕಡೆ ಇದೇ ರೀತಿಯ ಕ್ಯಾಂಪೇನ್ ನಡೀತಿದೆ. ಸಾಕಷ್ಟು ರೀತಿಯಲ್ಲಿ ಜನಗಳ ಅಭಿಪ್ರಾಯ ಕೂಡ ಸಂಗ್ರಹ ಮಾಡ್ತಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಲ್ಲಿ ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡ್ವಾ ನ್ಯೂಸ್ 18 ಕನ್ನಡ ವಿಶೇಷ ಅಭಿಯಾನವನ್ನ ನಡೆಸ್ತಾ ಇದೆ. ನ್ಯೂಸ್ 18 ಕನ್ನಡದಿಂದ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಾಡಲು ಹೊರಟಿರುವಂತಹ ಈ ಒಂದು ಸ್ಟೀಲ್ ಬ್ರಿಡ್ಜ್ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ನ್ಯೂಸ್ 18 ಕನ್ನಡದಿಂದ ಮಾಡಲಾಗ್ತಾ ಇರುವಂತದ್ದು. ಕಾವೇರಿ ಥಿಯೇಟರ್ ಟು ಲಾ ಮೆರಿಡಿಯನ್ ಈ ಒಂದು ಹೋಟೆಲ್ ವರೆಗೂ ಕೂಡ ಅಲ್ಲಿ ಚೆಕ್ ಅನ್ನ ಮಾಡಲಾಗಿದೆ. ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ. ಬೆಳಗ್ಗೆ 8 ಗಂಟೆಯಿಂದ ಆರಂಭ ಆಗಿದೆ. ಈಗ ಆಲ್ರೆಡಿ ಮತದಾನ ನ್ಯೂಸ್ 18 ಅಭಿಯಾನಕ್ಕೆ ಸಿಗ್ತಾ ಇದೆ ಒಳ್ಳೆಯ ರೆಸ್ಪಾನ್ಸ್. ಹಾಗೆ ಯಾವ ರೀತಿಯಾಗಿ ಟ್ರಾಫಿಕ್ ಇರುತ್ತೆ ಅನ್ನೋದನ್ನ ಕೂಡ ರಿಯಾಲಿಟಿ ಚೆಕ್ ಮಾಡಲಾಗಿರುವಂತದ್ದು. ಸಂಜೆ 3 ಗಂಟೆವರೆಗೂ ಕೂಡ ನೀವು ಅಲ್ಲಿ ಹೋಗಿ ವೋಟ್ ಅನ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಬೇಕಾ ಬೇಡ್ವಾ? ಸ್ಟೀಲ್ ಬ್ರಿಡ್ಜ್ ಇಲ್ಲಿಗೆ ಅನಿವಾರ್ಯತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳ್ಬೋದು. ಬೆಂಗಳೂರಿನ ಅತ್ಯಂತ ಸಂಚಾರಿ ದಟ್ಟಣೆ ಇರತಕ್ಕಂಥ ಪ್ರದೇಶ ಅಂತಂದ್ರೆ ಕಾವೇರಿ ಜಂಕ್ಷನ್ ಅಂತ ಹೇಳ್ಬೋದು. ಈ ಕಾವೇರಿ ಜಂಕ್ಷನ್ ನಿಂದ ವಿಧಾನಸೌಧ ಕಡೆ ಹೋಗಬೇಕಾದ್ರೆ ಸಾಕಷ್ಟು ಹರಸಾಹಸವನ್ನೇ ಪ್ರಯಾಣಿಕ ಪಡಬೇಕು ಮತ್ತು ವಾಹನ ಸವಾರ ಪಡಬೇಕಾಗಿದೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ವಿಧಾನಸೌಧದಿಂದ ಅಂದ್ರೆ ಚಾಲುಕ್ಯ ಸರ್ಕಾರದಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಬೇಕು ಅಂತಂದ್ರೆ ಹರಸಾಹಸವೇ ಪಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೀಗ ವಾಹನ ಸವಾರದ್ದಾಗಿದೆ. ಆದರೆ ಇದೀಗ ಈ ಯೋಜನೆ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನ ನ್ಯೂಸ್ 18 ಕನ್ನಡಕ್ಕೆ ವ್ಯಕ್ತಪಡಿಸಿದ್ದಾರೆ. ನಾವು ಅವರ ಅಭಿಪ್ರಾಯವನ್ನ ಕೇಳೋಣ, ಬನ್ನಿ. ಇದರಲ್ಲಿ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಸರ್ಕಾರ ಕಡೆಯಿಂದ ಏನೋ ಇದುವರೆ ತನಕ ಯಾವುದು ಆಕ್ಷನ್ ತಗೊಳ್ತಾ ಇರಲಿಲ್ಲ. ತುಂಬಾ ಸಿಕ್ಕಾಪಟ್ಟೆ ರಸ್ ಕಾಣುತ್ತೆ ಸರ್. ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇದೀಗ ಸರ್ಕಾರ ಒಂದು ಸ್ಟೀಲ್ ಬ್ರಿಡ್ಜ್ ಅನ್ನ ಮಾಡಬೇಕು ಅಂತ ಚಾಲುಕ್ಯ ಸರ್ಕಲ್ ಇಂದ ಹೆಬ್ಬಾಳ ಫ್ಲೈಓವರ್ ಕೂಡ ಒಂದು ಸ್ಟೀಲ್ ಬ್ರಿಡ್ಜ್ ಅನ್ನ ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನ್ ಅನ್ನು ಹಾಕೊಂಡಿದೆ. ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅಂತ? ಸರ್, ಸ್ಟೀಲ್ ಬ್ರಿಡ್ಜ್ ಬೇಕು. ಬಟ್ ಇರೋದು ಮರಗಳನ್ನ ನಾವು ಕಟ್ ಮಾಡಿಬಿಟ್ರೆ ನಮ್ಮ ಪೊಲ್ಯೂಷನ್ಗೆ ಇದು ಆಗುತ್ತೆ. ನಮ್ಮ ವಾತಾವರಣ ಒಂಥರ ಪೊಲ್ಯೂಷನ್ ಆಗುತ್ತೆ. ಅದನ್ನು ನೋಡಿಕೊಂಡು ಮಾಡಿದ್ರೆ ಅಟ್ಲೀಸ್ಟ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ದಟ್ ಈಸ್ ಗುಡ್. ನಾವು ನೋಡ್ಬೋದು ಈ ಒಂದು ರಸ್ತೆಯಲ್ಲಿ
ಆಂಬ್ಯುಲೆನ್ಸ್ ಕೂಡ ಒಂದು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ. ಅಂದ್ರೆ ಈ BDA ಕಾವೇರಿ ಜಂಕ್ಷನ್ ಇಂದ BDA ಫ್ಲೈಓವರ್ ಆಗಿರ್ಬೋದು, ಲೀ ಮೇಡಿಯನ್ ಹೋಟೆಲ್ ಆಗಿರ್ಬೋದು, ಚಾಲುಕ್ಯ ಸರ್ಕಲ್ ವರೆಗೂ ಕೂಡ ಇದೇ ಒಂದು ಹಣೆ ಬರ ಆಗಿದೆ ಅಂತ. ಅಂದ್ರೆ ಅದು ಆಂಬ್ಯುಲೆನ್ಸ್ ಆಗಿರ್ಲಿ, ತುರ್ತು ಒಂದು ಪೇಷಂಟ್ಸ್ ಅನ್ನ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಾದ್ರೂ ಕೂಡ ವಾಹನಗಳಾಗಿರ್ಬೋದು, ಆಂಬ್ಯುಲೆನ್ಸ್ ಆಗಿರ್ಬೋದು, ಅಥವಾ VVIP ಒಂದು ಮೂವ್ಮೆಂಟ್ ಅಲ್ಲಂತರೂ ಈ ರಸ್ತೆಯಲ್ಲಿ ವಾಹನ ಸವಾರ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ. ಪರ್ಯಾಯ ಒಂದು ವ್ಯವಸ್ಥೆ ಬೇಕೇ ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾನೆ. ಇನ್ನೂ ಹೆಚ್ಚಿನ ಜನರು ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ. ತುಂಬಾನೇ ಜಾಸ್ತಿ ಸರ್, ಟ್ರಾಫಿಕ್ ತುಂಬಾನೇ ಜಾಸ್ತಿ. ಈ ಮೆಟ್ರೋ ಆದರೆ ಏನಾದರೂ ಪರವಾಗಿಲ್ಲ ಅನಿಸುತ್ತೆ. ಈ ಟ್ರಾಫಿಕಲ್ಲಿ ಗಾಡಿ ಓಡಿಸೋಕ್ಕೂ ಕಷ್ಟ, ಈ ವೆಹಿಕಲ್ ಆಟೋದವರು ಬೈಕ್ನವ್ರದ್ದೇ ಕಷ್ಟ. ಸರ್ಕಾರ ಹೇಳುತ್ತೆ ಓಕೆ, ಬೇಕಾ ಬೇಡ ಅಂತ. ಬೇಕಾಗುತ್ತೆ ಸರ್, ಬೇಕಾಗುತ್ತೆ. ತುಂಬಾ ಟ್ರಾಫಿಕ್ ಇದೆ, ಕಂಟ್ರೋಲ್ ಆಗುತ್ತೆ. ಅದಾದ್ರೂ ಬೆಟರ್ ಅನಿಸುತ್ತೆ. ಏನಾದರೂ ಒಂದು ಸರ್ಕಾರ ಮಾಡಿದ್ರೆ ಇನ್ನೂ ಬೆಟರ್ ಇರುತ್ತೆ ನಮಗೆ. ಅಷ್ಟೇ ಅಲ್ಲ, ಆಟೋ ಚಾಲಕರು ಕೂಡ ಬರ್ತಾ ಇದ್ದಾರೆ. ಆಟೋ ಚಾಲಕರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಅಲ್ಲ, ಎಸ್ಪೆಷಲಿ ಈ ರೋಡಲ್ಲಿ ಟ್ರಾಫಿಕ್ ಯಾವ ರೀತಿ ಇರುತ್ತೆ? ಈ ರೋಡಲ್ಲಿ ಹೇಳಂಗೆ ಇಲ್ಲ ಸರ್. ಈ ರೋಡ್ ಬರ್ಬೇಕಂದ್ರೆ ಬಾಡಿಗೆ ತುಂಬ ಬೇಜಾರಾಗುತ್ತೆ. ಮೆಜೆಸ್ಟಿಕ್ಕಿಂದ ಮೇಕ್ರಿ ಸರ್ಕಲ್ ಹೋಗ್ಬೇಕಂದ್ರೆ 1-1.5 ಅವರ್ ಆಗುತ್ತೆ. ಅದರಿಂದ ಯಾರು ಈ ರೂಟ್ಗೆ ಬರೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇದೆ ಸರ್ ಈ ರೋಡು. ಸ್ಟೀಲ್ ಬ್ರಿಡ್ಜ್ ಬೇಕು ಬೇಡ ಅಂತಕ್ಕಂಥ ಒಂದು ವಾದ ವಿವಾದ ನಡೀತಾ ಇದೆ. ಈ ವಿವಾದಕ್ಕೆ ಬ್ರೇಕ್ ಹಾಕಲೇಬೇಕು, ಜೊತೆಗೆ ಇಂಥ ಒಂದು ಯೋಜನೆ ಜಾರಿ ಆಗಲೇಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ವಾಹನ ಸವಾರ ಮತ್ತು ಬೆಂಗಳೂರು ಸವಾರರು ನ್ಯೂಸ್ 18ಗೆ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ಥಿಯೇಟರ್ನಿಂದ ಲೀ ಮೆರಿಡಿಯನ್ ಹೋಟೆಲ್ವರೆಗೂ ಯಾವ ರೀತಿಯಾದಂತಹ ಟ್ರಾಫಿಕ್ ಇದೆ, ಹಾಗೆ ಇಲ್ಲಿ ನಮಗೆ ಸಿಗ್ತಾ ಹೋಗುವಂತಹ ಸಾರ್ವಜನಿಕರು ಸ್ಟೀಲ್ ಬ್ರಿಡ್ಜ್ ಬೇಕು ಅಂತಾರ ಅಥವಾ ಬೇಡ ಅಂತಾರ, ಅವರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಹೋಗೋಣ. ಸೊ ನಾನಿವಾಗ ಕಾವೇರಿ ಥಿಯೇಟರ್ನಿಂದ ಲೀ ಮೆರಿಡಿಯನ್ ವರೆಗೂ ಕೂಡ ನಾನು ಯಾವ ರೀತಿ ಇಲ್ಲಿನ ಜನಪರಿಸ್ಥಿತಿ ಇದೆ, ಹಾಗೆ ವಾಹನ ದಟ್ಟಣೆ ಇದೆ, ಹಾಗೆ ಜನರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಒಬ್ರು ಆಟೋ ಚಾಲಕರಿದ್ರೆ ಅವ್ರ ಜೊತೆ ಕೇಳೋಣ, ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಸರ್, ಸ್ಟೀಲ್ ಬ್ರಿಡ್ಜ್ ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ ನಿಮಗೆ? ಬೇಕು ಮೇಡಮ್, ಬೇಕಾಗುತ್ತೆ. ಯಾಕೆ ಬೇಕು ಅನ್ಸುತ್ತೆ? ಟ್ರಾಫಿಕ್ ಇದ್ರೆ ಏನು ಮಾಡ್ತಾರೆ, ಇಷ್ಟೊಂದು ಇದ್ರೆ 1 ಗಂಟೆ ಆಗುತ್ತೆ, ಏನು ಮಾಡೋದು? ಬ್ರಿಡ್ಜ್ ನಾರ ಇದ್ರೆ ಆರಾಮಾಗಿ ಹೋಗ್ಬೋದು, ಟ್ರಾಫಿಕ್ ಕಮ್ಮಿ ಇರುತ್ತೆ. ಮತ್ತೊಂದು ಆಟೋ ಚಾಲಕರು ನಮ್ಮ ಜೊತೆಗೆ ಇದ್ದಾರೆ, ಪ್ರತಿದಿನ ಇದೇ ರೂಟ್ನಲ್ಲಿ ಓಡಾಡುವಂತ ಆಟೋ ಚಾಲಕರು. ಸೊ ಅವ್ರು ಏನ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಅಂತ ಕೇಳೋಣ. ಸರ್, ಅವ್ರು ಏನೇ ಮಾಡಿದ್ರು ಕೂಡ ಬರೀ ಅವ್ರದ್ದು ದುಡ್ಡು ಮಾಡ್ಕೊಳ್ಳೋದು ನೋಡ್ತಾರೆ. ಬೆಳಗ್ಗೆ ಟ್ರಾಫಿಕ್ ಒಂದು ಕ್ಲಿಯರ್ ಮಾಡೋದು ನೋಡಲ್ಲ, ಬರೀ ಒಂದು ಇಲ್ಲೆಲ್ಲ ಜಾಮ್ ಆಗಿರುತ್ತೆ, ಎಲ್ಲ ಬರೀ ಆ ಕಡೆ ಈ ಕಡೆ ಇದು ಟ್ರಾಫಿಕ್ ನಮ್ಮ ಒಂದು ಆ ಕಡೆ ಈ ಕಡೆ ಬರೀ ಹಿಡಿಯೋದು ನೋಡ್ತಾರೆ ಗಾಡಿಗಳು ಬಿಟ್ಟರೆ. ಸರ್ಕಾರ ದುಡ್ಡು ತಿನ್ನೋದು ಆ ಥರ ನೋಡ್ತಾ ಇದ್ದಾರೆ ಬಿಟ್ಟರೆ ಕ್ಲಿಯರ್ ಮಾಡೋದು ಏನು ನೋಡ್ತಾ ಇಲ್ಲ. ಡಾಕ್ಯುಮೆಂಟ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನೋಡೋದು, ಹಿಡಿಯೋದು ಮಾತ್ರ ನೋಡ್ತಾರೆ ಬಿಟ್ಟರೆ ಟ್ರಾಫಿಕ್ ಏನು ಕ್ಲಿಯರ್ ಮಾಡ್ತಾ ಇದ್ದಾರೆ ಅವರು. ನಿಮ್ಮ ಪ್ರಕಾರ ಸ್ಟೀಲ್ ಬ್ರಿಡ್ಜ್ ಆಗಬೇಕಾ ಬೇಡವಾ ಸರ್? ಮಾಡ್ಬೇಕು. ಅವರು ಎಲ್ಲಿ ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಸರ್ಕಾರದಿಂದ ದುಡ್ಡು ತಗೊಳ್ತಾ ಇದ್ದಾರೆ ಅಷ್ಟೇ. ಎಸ್, ನಾವು ನೋಡ್ಕೊಂಡು ಬಂದ್ವಿ ಕಾವೇರಿ ಥಿಯೇಟರ್ನಿಂದ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ. ಆ್ಯಂಡ್ ಜನರು ಕೂಡ ಏನು ಸ್ಟೀಲ್ ಬ್ರಿಡ್ಜ್ ಬೇಕು, ಯಾಕಂದರೆ ಈ ಒಂದು ಏನು ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕಾದರೂ ನಮಗೆ ಸ್ಟೀಲ್ ಬ್ರಿಡ್ಜ್ ಬೇಕೇ ಬೇಕು ಅನ್ನುವಂತಹ ಮಾತನ್ನು ನಮಗೆ ಹೇಳಿರುವಂಥದ್ದು. ಸೊ ನಾವಿವಾಗ ನೋಡ್ತಾ ಇದ್ದೀವಿ BDA ಬ್ರಿಡ್ಜ್ ಹತ್ರ ಇದ್ದೀವಿ ನಾವು. ಸೊ BDA ಬ್ರಿಡ್ಜ್ ಹತ್ರ ಯಾವ ರೀತಿಯಾಗಿ ಟ್ರಾಫಿಕ್ ಇರುತ್ತೆ ಅನ್ನೋಂಥದ್ದು ಎಲ್ರಿಗೂ ತಿಳಿದಿರುವಂಥದ್ದೇ. ಯಾಕಂದರೆ ಹೊರವಲಯದಿಂದ ಸಿಟಿಗೆ ಎಂಟ್ರಿ ಆಗಿರುವಂತಹ ರೋಡ್ ಆಗಿರೋದ್ರಿಂದ ಸಾಕಷ್ಟು ಏನು ದೊಡ್ಡ ಗಾತ್ರದ ವಾಹನಗಳಾಗಿರ್ಬೋದು, ಬಸ್ಸು, ಬೈಕು ಎಲ್ಲವೂ ಕೂಡ ಇಲ್ಲಿಂದನೇ ಸಾಕ್ತವೆ. ಹಾಗೆ ಇಲ್ಲಿ 3 ಡಿವೈಡರ್ಗಳಿವೆ. 3 ಡಿವೈಡರ್ಗಳಲ್ಲೂ ಕೂಡ ಏನು ವಾಹನಗಳು ಏನು ಸ್ಪ್ಲಿಟ್ ಆಗೋದ್ರಿಂದ ಸೊ ಮುಂದಕ್ಕೆ ಅಲ್ಲಿ ಕಾವೇರಿ ಥಿಯೇಟರ್ ಜಂಕ್ಷನ್ ಆಗಿರ್ಬೋದು, ಅಲ್ಲಿ ಸರ್ಕಲ್ ಸಿಗುವಂತ ಜಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಸೊ ಇಲ್ಲಿನ ಒಂದು ಜನರು ಇದಕ್ಕಾಗಿ, ಯಾಕಂದ್ರೆ ನಮಗೆ ಸ್ಟೀಲ್ ಬ್ರಿಡ್ಜ್ ಬೇಕೇ ಬೇಕು, ಯಾಕಂದ್ರೆ ಇಲ್ಲಿಂದ ಒಂದು 5 ನಿಮಿಷಕ್ಕೆ ಪ್ರಯಾಣಿಸುವ ಜಾಗವನ್ನು ನಾವು 20 ನಿಮಿಷ ತೆಗೆದುಕೊಳ್ತೀವಿ. 20 ನಿಮಿಷದಲ್ಲಿ 5 ನಿಮಿಷ ಕ್ರಮಿಸುವ ಜಾಗವನ್ನು ನಾವು ಕ್ರಮಿಸ್ತಾ ಇದ್ರೆ ನಮಗೆ ನಿಜಕ್ಕೂ ಒಂದು ರೀತಿಯಾಗಿ ಈ ಒಂದು ಟ್ರಾಫಿಕ್ ಯಾವಾಗ ಕಂಟ್ರೋಲ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಬರುವಂತ ಕ್ವಶನ್ ಅನ್ನುವಂಥ ಮಾತನ್ನ ಇಲ್ಲಿನ ಒಂದು ಜನಸಾಮಾನ್ಯರು ಹೇಳ್ತಾ ಇರುವಂಥದ್ದು. ಸ್ಟೀಲ್ ಬ್ರಿಡ್ಜ್ ಆದ್ರೆ ಇಲ್ಲಿನ ಒಂದು ಟ್ರಾಫಿಕ್ಗೆ ಬ್ರೇಕ್ ಬೀಳುತ್ತೆ, ಟ್ರಾಫಿಕ್ ದಟ್ಟಣೆಯಿಂದ ನಾವೆಲ್ಲರೂ ಕೂಡ ಮುಕ್ತಿ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾತನಾಡ್ತಿರುವಂಥದ್ದು. ಅದು ಕೂಡ ಜನಾಭಿಪ್ರಾಯವೇ, ಒಂದು ಸ್ಟೀಲ್ ಬ್ರಿಡ್ಜ್ ಬೇಕು ಅನ್ನುವಂಥದ್ದು.